ಸಾದಿಕ್ ಪಾಷಾ ಅವರೇ, ಇವತ್ತು ಏನೋ ನಿಮ್ಮ ಧಾರ್ಮಿಕ ಗುರುಗಳು ಮುಖಂಡರುಗಳು ಒಂದು ಸಭೆ ನಡೆಸ್ತಾ ಇದ್ದಾರಂತೆ. ಜಾತಿ ಗಣತಿಯಲ್ಲಿರುವಂತಹ ಮುಸಲ್ಮಾನರ ಸಂಖ್ಯೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅವರು ಏನೋ ಒಂದು ತೀರ್ಮಾನ ತೆಗೆದುಕೊಳ್ತಾರಂತೆ. ತಮ್ಮ ಅಭಿಪ್ರಾಯ ಏನು ಜಾತಿ ಗಣತಿ ಬಗ್ಗೆ? ಫುಲ್ ಖುಷಾ ಮೇಡಮ್? ಇದರಲ್ಲಿ ಖುಷಾಗೋದು ಏನಿದಿಲ್ಲ, ಅಂದರೆ ಸರಿಯಾಗಿ ಸೆನ್ಸಸ್ ಆಗಲಿಲ್ಲ. ಯಾಕಂದರೆ ನೋಡಿ, ಈಗ ನಾವು ಶಿವಾಜಿನಗರದಿಂದ ಹೆಗಡೆ ನಗರವರೆಗೂ ನಾನು ಒಂದು ಇದು ಮಾಡಿದೆ, ಸೆನ್ಸಸ್ಗೆ ಯಾರನ್ನ ಬಂದಿದ್ರಾ ಏನೋ ಮಾಡಿದ್ರೆ ಇದಾಯ್ತಾ ಅಂತ. ಯಾರು ಬಂದು ಕೇಳಲಿಲ್ಲ, ಏನಿಲ್ಲ. ಇವರು ಮನಸ್ಸಿನಲ್ಲಿ ಬಂದಂಗೆ ಇದು ಮಾಡಿದ್ದಾರೆ. ಸೊ ನೀವು 70 ಲಕ್ಷ ಇಲ್ಲ, ಇನ್ನು ಜಾಸ್ತಿ ಇದೆ. ಎಷ್ಟು? 1 ಕೋಟಿ ಇದ್ದೀರಾ? 1 ಕೋಟಿ ಇರ್ಬೋದು. ಎಷ್ಟು? 1 ಕೋಟಿ. 1 ಕೋಟಿ ಸರಿಯಾಗಿ ಇದು ಮಾಡಿದ್ರೆ 1 ಕೋಟಿ. ಬೇರೆ ಸಮುದಾಯನೂ ಜಾಸ್ತಿ ಇದೆ ಇನ್ನು. ಅದು 1 ಕೋಟಿ, ನಮ್ಮ ಲೆಕ್ಕ 1 ಕೋಟಿ ಇದ್ದೀವಿ ನಾವು. ಅಂದ್ರೆ ನೋಡಿ, ಈಗ ಏನಾಗಿದೆ ಅಂದ್ರೆ ಈಗಲೇ ಜಾಸ್ತಿ ಅಂತ ಎಲ್ಲರೂ ಹೊಯ್ಕತಾ ಇದ್ದಾರೆ. ನೀವು ನೋಡಿದ್ರೆ ಇನ್ನು 1 ಕೋಟಿ ಅಂದ್ರೆ ಇನ್ನು ಬೆಂಕಿ ಜ್ವಾಲಾಮುಖಿ ನೋಡಿ ಮೇಡಮ್, ಇದು 15 ವರ್ಷ ಮುಂಚೆ ಮಾಡಿರೋದು ಸೆನ್ಸಸ್, ಅದು ಈಗ ಇವರು ಇಕ್ಕಿರೋದು. ಸಾದಿಕ್ ಪಾಷಾ ಅವರೇ, ಈಗಿರೋ ನಂಬರ್ಸ್ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಎಲ್ಲರಿಗೂ. ಇದ್ದಿದ್ದು ನಾವು ಮುಸಲ್ಮಾನರು 1 ಕೋಟಿ ಅಂತಂದ್ರೆ 1 ಕೋಟಿ ಮೇಲೆ ಇದ್ದೀವಿ. 1 ಕೋಟಿ ಮೇಲೆ ಲೆಕ್ಕ ನೋಡಿದ್ರೆ ಸರಿಯಾಗಿ ಇದ್ ಮಾಡ್ಲಿಲ್ಲ ಮೇಡಮ್. ಈಗ ನೋಡಿ, ಇದು 15 ವರ್ಷ ಮುಂಚೆ ಮಾಡಿದಾರಲ್ಲ, ಈಗ ತೋರಿಸ್ತಾ ಇರೋದು ಇವರು ಇಷ್ಟು ಸಂಖ್ಯೆ ಇದೆ, ಇಷ್ಟು ಸಂಖ್ಯೆ ಇದೆ ಅಂತ. ಈಗ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಇವರು. ಈಗ 76 ಲಕ್ಷ ಅಂತ ತೋರಿಸಿದಾರಲ್ಲ, ಅದರಲ್ಲಿ ಎಲ್ರಿಗೂ ಒಂದು ಮಾಡಿಬಿಟ್ಟಿದ್ದಾರೆ. ನಮ್ಮರಲ್ಲಿ ಬೇರೆ ಬೇರೆನೂ ಇದ್ದಿದ್ದಾರೆ, ಬೇರೆ ಶಿಯಾ ಇದ್ದಾರೆ, ಸುನ್ನಿ ಇದ್ದಾರೆ, ಲದಾಫ್ ಇದ್ದಾರೆ. ಆ ವಿಚಾರದಲ್ಲಿ ಅವರು ಬಹಳಷ್ಟು ನಿಮ್ಮ ಜಾತಿಗಳನ್ನ ಅವ್ರು ನಮೂದಿಸಿದ್ದಾರೆ, ನಮೂದಿಸಿಲ್ಲ ಅಂತ ಅಲ್ಲ. ಅದು ಬಹಳ ಜನ ಹೇಳ್ತಾ ಇದ್ರು ಮುಸಲ್ಮಾನರದ್ದು ಉಪಜಾತಿ ಇದೆ, ಹೇಳೇ ಇಲ್ಲ ಅಂತ. ನೋಡಿ, ಅಟ್ಟಾರಿ ಮುಸ್ಲಿಮ್ಸ್, ಬಾಗ್ಬನ್, ಬಾಗ್ವಾನ್, ಬೇಗ್, ದರ್ವೇಶ್ಗಳಿದ್ದಾರೆ, ಬೋರಾ, ದರ್ಜಿ, ದರ್ವೇಸು ಎಲ್ಲ ಇದ್ದಾರೆ. ಅದರಲ್ಲಿ ಎಲ್ರಿಗೂ ಒಂದೇ ಸೇರಿಸಿದಾರಲ್ಲ. ಈಗ ಏನಾಗಿದೆ ಅಂದ್ರೆ, ಇಲ್ಲಾಕೆ ಡಿವೈಡ್ ಮಾಡಿದ್ರು? ಈಗ ನ್ಯಾಯ ಅನ್ನೋದು ಅದು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲಾ ಮುಸಲ್ಮಾನರು ಒಂದೇ ಅಂತ ನಾವು ಒಂದೇ ಅಲ್ಲ. ಅಲ್ಲ, ಒಂದ್ ನಿಮಿಷ. ಮುಸಲ್ಮಾನರ ಮೇಲಿನ ಪ್ರೀತಿ ಲಿಂಗಾಯತರ ಮೇಲೆ ಹಾಕಿಲ್ಲ, ಸುನ್ನಿ ಆಗ್ಲಿ, ಅವರು ಯಾರನ್ನ ಇದಾಗ್ಲಿ, ನಮ್ಮ ಮುಸಲ್ಮಾನರಲ್ಲಿ ಕಲ್ಮಾ ಅಷದುಲ್ಲಾ ಇಲಾ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಅಂತ ನಾವು ಓದ್ತಿಲ್ಲ, ಎಲ್ಲ ಒಂದೇ ಅಂತ ತೋರಿಸಿದ್ರು. ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಮುಸಲ್ಮಾನರಿಗೆ ನ್ಯಾಯ ಒದಗಿಸಿದ್ದಾರೆ, ಅದೇ ನ್ಯಾಯವನ್ನು ಎಲ್ಲಾ ಜಾತಿ ಕೊಟ್ಟಿದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ. ಜಾತಿಗಳನ್ನ ಗುರ್ತಿಸಿದ್ದಾರೆ ಅವರು, ಗುರ್ತಿಸಿ ಎಲ್ಲಾನು ಲಿಂಗಾಯತರು ಅಂತ ಕೊಟ್ಟಿದ್ದಾರೆ. ಅದೇನು ಇದು ಮಾಡಿಲ್ಲ ನೋಡಿ. ಬೇಕಾದ್ರೆ ಅದರಲ್ಲೂ ಕೂಡ ಜಾತಿಗಳನ್ನ ನಮೂದಿಸಿದ್ದಾರೆ, ಆದ್ರೆ ಅದನ್ನ ಒಡಕು ಮಾಡಿಲ್ಲ, ಎಲ್ಲಾನು ಸೇರಿಸಿ ಅವ್ರು ಕೊಟ್ಟಿರೋದಿಲ್ಲಿ. ಹಿಂದೂ ಲಿಂಗಾಯತ ಅನ್ನೋ ಪದ ಇದೆಯಲ್ಲ ನೋಡಿ, ನಮ್ಮ ಈ ಕಮಿಟಿ ಇದು ಮಾಡಿಬಿಟ್ಟು ಇವ್ರು ಮಾಡಿದಾರಲ್ಲ, ಆದ್ರೆ ಎಲ್ಲ ಸಮುದಾಯಕ್ಕೆ ಒಬ್ಬೊಬ್ಬರು ಲೀಡರ್ ತಗೊಂಡು ಮಾಡ್ಬೇಕಿತ್ತು. ಯಾರಿಲ್ಲ, ಇವ್ರ ಮನ್ಸಿಗೆ ಬಂದಂಗೆ ಮಾಡಿದ್ರೆ ಇದೇ ಆಗೋದು. ಎಲ್ಲ ಬೇಜಾರು, ಎಲ್ಲರೂ ಬೇಜಾರಿದ್ದಾರೆ, ಯಾರು ಖುಷಿಯಾಗಿಲ್ಲ. ಅವ್ರು ಜಾಸ್ತಿ, ಇವ್ರು ಜಾಸ್ತಿ, ನಾವು ಬೇಜಾರಿದ್ದೀವಿ. ಕರೆಕ್ಟ್ ಆಗಿ ಬರ್ಬೇಕು. ಈಗ ಬಿಜೆಪಿ ಅವರು ಹೇಳ್ತಾ ಇರೋದು ಏನು ಅಂತಂದ್ರೆ, ಈಗ ಆಯಾ ಜಾತಿ ಸಮುದಾಯಕ್ಕೆ ಸೇರಿದವರು ಆ ಸಮುದಾಯದ ಬಗ್ಗೆ ಮಾತಾಡ್ತಾನೆ. ಅವರ ಎಲ್ಲದಕ್ಕಿಂತ ದೊಡ್ಡ ಪ್ರಶ್ನೆ ಮುಸಲ್ಮಾನರನ್ನ ಜಾತಿ ಮೋದಿ ಅವರು ಹೇಳ್ತಾರಲ್ಲ, ಎಲ್ಲ ಟೆಂಡರ್ ಎಲ್ಲ ಕಾಂಗ್ರೆಸ್ನವರು ಮುಸಲ್ಮಾನ್ ಕೊಟ್ಬಿಡ್ತಾರ ಅಂತ ಹೇಳ್ತಾರಲ್ಲ, ಅವ್ರಿಗೆ ಎನರ್ಜಿ ಸಿಕ್ಕತ್ತೆ. ನಮ್ಮ ಹೆಸರು ತಗೊಂಡ್ರೆ ಎನರ್ಜಿ ಅವ್ರಿಗೆ, ಬಿಜೆಪಿಗೆ ಎನರ್ಜಿ ಬೇಕು. ಅವ್ರಿಗೆ ಎನರ್ಜಿ ಖತಮ್ ಕಮ್ಮಿ ಆಗ್ಬಿಟ್ರೆ ಎನರ್ಜಿ ಅವ್ರಿಗೆ ಅದೇ ಎನರ್ಜಿ ತಗೊಳ್ತಾರೆ. ಇಬ್ಬರು ಬೇಕು, ಅದು ಬೇಕು. ಈಗ ಏನಾಗುತ್ತೆ ನೋಡಿ, ಈಗ ಆ ಕಾಲದಲ್ಲಿ ನಮ್ಮ ಇವರು ವೀರಪ್ಪ ಮೊಯ್ಲಿ ಅವರು ಇದ್ರಲ್ಲ 6% ಮಾಡಿದರು. ದೇವೇಗೌಡರು ಬಂದರು, ಅದಕ್ಕೆ 4% ಮಾಡಿಬಿಟ್ರು. ಆಮೇಲೆ BJP ಕಾಂಗ್ರೆಸ್ ಇತ್ತು, ಹಂಗೆ ನಡೀತಾ ಇತ್ತು. ಆಮೇಲೆ BJP ಬಂದಿದ ಮೇಲೆ 4ಕ್ಕೆ 2% ಮಾಡಿದ್ರು. ಇದು ನಡೀತಾ ಇರುತ್ತೆ ಎನರ್ಜಿ ತಗೊಳ್ಳಕ್ಕೆ. ಈಗ ಏನು ನೀವು ಒಪ್ಪಲ್ಲ ಈ ಜಾತಿ ಗಣತಿನ? ಇಲ್ಲ ಮೇಡಮ್, ಸರಿಯಾಗಿ ಆಗ್ಬೇಕು. ಇನ್ನು ಸರಿಯಾಗಿ ಇಲ್ಲ, ಸರಿಯಾಗಿ ಆಗ್ಬೇಕು. 1 ಕೋಟಿ ಮೇಲೆ ಹೋಗ್ಬೇಕು. 1 ಕೋಟಿ ಮೇಲೆ. ಹಂಗಾದ್ರೆ ನಾವು 7 ಕೋಟಿ ಅಲ್ಲ 8 ಕೋಟಿ ಮಾಡ್ಬಿಡೋಣ. ಹಂಗಾದ್ರೆ ಅಲ್ಲಲ್ಲ, ನೋಡಿ, ಈಗ ನೀವೇ ಜನಗಳಿದ್ರು ನೀವು ಹೇಳಿದ್ರೆ 9 ಕೋಟಿ ಅಂತ. ನಾನು ಅದರಲ್ಲಿ ಒಬ್ಬ ವ್ಯಕ್ತಿ. ನಾನು ಆಯ್ತು. ಕೃಷ್ಣಮೂರ್ತಿ ಅವರೇ, ಸೊ ಯು ಆರ್ ಅ ರೆಪ್ರೆಸೆಂಟೇಟಿವ್ ಆಫ್ ಪರಿಶಿಷ್ಟ ಜಾತಿಗಳು, ಹೌದಲ್ಲ ಸರ್? ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ನಾನು ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ಬಹುಜನ ಸಮಾಜವನ್ನು ರೆಪ್ರೆಸೆಂಟ್ ಮಾಡ್ತೀನಿ. ಮತ್ತೆ ಇವತ್ತೇನು ಈ ಜಾತಿ ಜಡ್ಜ್ಮೆಂಟ್ ಬಗ್ಗೆ ಇಲ್ಲಿ ಚರ್ಚೆ ಆಗ್ತದೆ, ಆಕ್ಚುಲಿ ಇದು ಜಾತಿ ಜಡ್ಜ್ಮೆಂಟ್ ಅಲ್ಲ. ಕಾಂತರಾಜ್ ಸಮಿತಿ ವರದಿ ಏನಿದೆ, ಸರ್ಕಾರ ಕರೆಕ್ಟಾಗಿ ಸ್ಪಷ್ಟಪಡಿಸಬೇಕಾಗಿದ್ದೇನಂತಂದ್ರೆ, ಇದು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತ. ಅಂದ್ರೆ ಹೊರ ಜಗತ್ತಿಗೆ ಏನ್ ಬಿಂಬಿಸಿದ್ದಾರೆ ಅಂತಂದ್ರೆ, ಇದು ಜಾತಿ ಗಣತಿ ವರದಿ ಅಂತ ಬಿಂಬಿಸಿದ್ದಾರೆ. ಯಾಕೆ ಅದು ಬಿಂಬಿಸಲಾಯಿತು ಅಂತಂದರೆ, ಇಡೀ ಕಂಪ್ಲೀಟ್ ಆಗಿ ಕಾಂತರಾಜು ಅವರ ಸಮಿತಿ ಕೊಟ್ಟಂತಹ ವರದಿಯ ಅಂಶಗಳನ್ನ ಬಹಿರಂಗಪಡಿಸದೆ ಕೇವಲ ಜಾತಿ ಲೆಕ್ಕಾಚಾರದ ದತ್ತಾಂಶಗಳನ್ನ ಸೋರಿಕೆ ಮಾಡಿ
ಇದು ಜಾತಿ ಗಣತಿ ಎಂಬಂತೆ ಬಿಂಬಿಸಿ ರಾಜಕೀಯವಾಗಿ ಲಾಭ ನಷ್ಟದ ಲೆಕ್ಕಾಚಾರ ಹಾಕುವ ಒಂದು ಹುನ್ನಾರ ಅಡಗಿದೆ. ಆದ್ದರಿಂದ ಇದು ಸರ್ಕಾರವೇ ತುಂಬಾನೇ ಯೋಚನೆ ಮಾಡಿ ಬಹಿರಂಗ ಅಥವಾ ಸೋರಿಕೆ ಮಾಡಿರುವಂತಹ ಅಂಶಗಳಾದ್ದರಿಂದ ಇದು ಜಾತಿ ಗಣತಿಯ ಸ್ವರೂಪ ಪಡೆದುಕೊಂಡಿದೆ. ಏನಂದ್ರೆ ಇದು ಎಂಥ ಸಂದರ್ಭದಲ್ಲಿ ಈ ಕಾಂತರಾಜ್ ಸಮಿತಿಯ ವರದಿಯನ್ನ ಇವರು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ 2023ರಲ್ಲಿ ಚುನಾವಣೆ ನಡೆದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ 2 ವರ್ಷಗಳ ಅಥವಾ 2.5 ವರ್ಷಗಳ ನಂತರ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡಬಹುದು ಅನ್ನೋ ಅಂತ ಒಪ್ಪಂದ ಆಗಿದೆ ಅಂತಕ್ಕಂಥ ಒಂದು ವದಂತಿ ಅಥವಾ ಒಂದು ತಿಳುವಳಿಕೆ, ಅದರ ಆಧಾರದ ಮೇಲೆ ಸರ್ಕಾರ ನಡೀತಾ ಇದೆ. ಈಗ ಆ ಕಾರಣಕ್ಕೇನೆ ಮುಖ್ಯಮಂತ್ರಿಯ ಬದಲಾವಣೆಗೆ ಅದು ಏನು ಮೂಢ ಹಗರಣ ಹೊರ ಬಂದ ಮೇಲಂತೂ ಮಾನ್ಯ ಸಿದ್ದರಾಮಯ್ಯನವರು ಬದಲಾಗೇ ಆಗ್ತಾರೆ ಅನ್ನೋವಂಥ ಒಂದು ಸಂದರ್ಭ ಇತ್ತು. ಸೊ ಆ ಸಂದರ್ಭದಲ್ಲಿ ಇದ್ಯಾವುದೂ ಕೂಡ ಚರ್ಚೆಗಿರಲಿಲ್ಲ. ಈಗ ನವೆಂಬರ್ಗೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗಬಹುದು ಅಂತಕ್ಕಂಥ ಒಂದು ಏನು ಗ್ರಹಿಕೆ ಇದೆ. ಆ ಹಿನ್ನೆಲೆಯಲ್ಲಿ ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಉದ್ದೇಶಪೂರ್ವಕವಾಗಿ ಈ ವರದಿಯನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಮತ್ತು ಚರ್ಚೆಯ ದಿಕ್ಕು ತಮ್ಮ ವೈಫಲ್ಯಗಳನ್ನು ಏನು 2 ವರ್ಷಗಳ ಸರ್ಕಾರದ ವೈಫಲ್ಯಗಳೇನಿದೆ ಅದೆಲ್ಲವನ್ನು ಮುಚ್ಕೊಳ್ಳಿಕ್ಕೋಸ್ಕರ ಇವತ್ತು ಸರ್ಕಾರ ಈ ರೀತಿಯಾದಂಥ ತೀರ್ಮಾನವನ್ನು ತಗೊಂಡಿದ್ದಾರೆ ಅಂತ ಏನು ಆರೋಪ ಬಂದಿದೆ, ಇದರಲ್ಲಿ ಖಂಡಿತವಾಗ್ಲೂ ಉರುಳಿಲ್ಲ ಅಂತ ಹೇಳಂಗಿಲ್ಲ. ಸೊ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದೇನಂತಂದರೆ, ಈಗ ಸರ್ಕಾರ ವರದಿಯನ್ನು ಅಕ್ಸೆಪ್ಟ್ ಮಾಡಿದೆಯಾ, ಈಗ ಕ್ಯಾಬಿನೆಟ್ಟಲ್ಲಿ ಮಂಡನೆ ಆಗಿದೆ, ಬಟ್ ಇನ್ನೂ ಚರ್ಚೆ ಆಗಿಲ್ಲ ಅದ್ರ ಬಗ್ಗೆ. ಅದಕ್ಕೆ ಮೊದಲೇ ಹೆಂಗೆ ಸೋರಿಕೆ ಆಗುತ್ತೆ, ಇದರಲ್ಲಿ ಒಂದು ಕಾಣದ ಕೈ ಕೆಲಸ ಮಾಡಿದೆ. ಅದು ಮಾನ್ಯ ಸಿದ್ದರಾಮಯ್ಯನವರ ತಂತ್ರಗಾರಿಕೆನೇ ಕೆಲಸ ಮಾಡಿದೆ ಅಂತ ನಾವು ಭಾವಿಸ್ಕೊಬೇಕಾಗಿದೆ. ಎರಡನೇದು, ಇದನ್ನು ಸ್ವೀಕರಿಸುವಾಗಲೇ ಒಂದು ಸ್ಪಷ್ಟಪಡಿಸಬೇಕಾಗಿತ್ತು. ಈ ವರದಿಯನ್ನು ನಾವು ಸ್ವೀಕರಿಸ್ತಾ ಇದ್ದೀವಿ, ಈ ಅಂಶಗಳನ್ನು ನಾವು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ, ಮತ್ತು ಇದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಲಿಕ್ಕೆ ವಿಶೇಷ ಅಧಿವೇಶನವನ್ನು ಕೂಡ ಕರಿತೀವಿ. ಸೊ ಹಾಗಾಗಿ ಅಲ್ಲಿವರೆಗೆ ಈ ಅಂಶಗಳು ಸೋರಿಕೆ ಆಗದೇ ಇರೋ ರೀತಿ ನೋಡ್ಕೊಳ್ತಕ್ಕಂಥದ್ದು ಒಂದು ಜವಾಬ್ದಾರಿಯುತ ಸರ್ಕಾರದ ಕರ್ತವ್ಯ ಆಗಿತ್ತು. ಇದರಲ್ಲಿ ಕಂಪ್ಲೀಟಾಗಿ ಅವರು ಫೇಲ್ಯೂರ್ ಆಗಿದ್ದಾರೆ. ಬರೀ ಜಾತಿ ಜನಸಂಖ್ಯೆಯನ್ನು ಅವರು ಲೀಕ್ಔಟ್ ಮಾಡೋದ್ರ, ಸೋರಿಕೆ ಮಾಡೋದ್ರ ಮುಖಾಂತರ ಒಂದು ರೀತಿಯ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಇದನ್ನು ನಾವು ಪ್ರಜ್ಞಾವಂತರು, ಎಲ್ಲ ಸಮುದಾಯದ ಪ್ರಜ್ಞಾವಂತರು ಈ ಸರ್ಕಾರದ ಈ ನಡೆಯನ್ನು ನಾವು ಖಂಡಿಸಲೇಬೇಕಾಗಿದೆ. ಮತ್ತು ಎರಡನೇದು, ಈಗಾಗಲೇ ಇದು ಎಲ್ಲ ಸಮುದಾಯಗಳು, ಒಕ್ಕಲಿಗ ಲಿಂಗಾಯತ ಸಮುದಾಯಗಳನ್ನು ಒಳಗೊಂಡಂಗೆ ಈವನ್ ನಮ್ಮ ಮುಸ್ಲಿಂ ಸಮುದಾಯದ ಬಂಧುಗಳು ಕೂಡ ಈ ವರದಿನಲ್ಲಿ ಲೋಪ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಶಾಮನೂರು ಶಿವಶಂಕರಪ್ಪನವರು ಒಂದು ಹೆಜ್ಜೆ ಮುಂದೆ ಹೋಗಿ, ನಾವು ಒಕ್ಕಲಿಗರು, ಲಿಂಗಾಯತರು ಮತ್ತು ಬ್ರಾಹ್ಮಣರು ಮನಸ್ಸು ಮಾಡಿದ್ರೆ ಈ ಸರ್ಕಾರವನ್ನೇ ಬೀಳಿಸ್ಬಿಡ್ತೀವಿ ಅಂತ. ಇನ್ನು ಮಾನ್ಯ ವಿಜಯೇಂದ್ರ ಅವರು BJP ರಾಜ್ಯಾಧ್ಯಕ್ಷ, ಈ ವರದಿಯನ್ನು ನೀವು ಕಸದಬುಟ್ಟಿಗೆ ಹಾಕಲಿಲ್ಲ ಅಂತ ಹೇಳಿದ್ರೆ ಸರ್ಕಾರವನ್ನು ಕಸದಬುಟ್ಟಿಗೆ ಹಾಕ್ತೀವಿ ಅಂತ. ಸೊ ಇದೆಲ್ಲವೂ ಕೂಡ ನನ್ನ ಪ್ರಕಾರ ಆವೇಶದ ಮಾತುಗಳು ಮತ್ತು ತಕ್ಷಣದ ಮಾತುಗಳು ಅಂತ ನಾನಂತೂ ಪರಿಭಾವಿಸ್ಕೋತೀನಿ. ಸೊ ನಾವು ಸ್ವಲ್ಪ ಪ್ರಜ್ಞಾವಂತರಾಗಬೇಕಾಗಿದೆ. ಈಗ ಒಂದು 100 ಕೋಟಿ ಖರ್ಚು ಮಾಡಿ ಒಂದು ಸಮಿತಿಯನ್ನು ರಚನೆ ಮಾಡಿ, ಆ ಸಮಿತಿಯ ವರದಿ ಇನ್ನೂ ಸಂಪೂರ್ಣವಾಗಿ ಡಿಸ್ಕ್ಲೋಸ್ ಆಗದೇ ಇರುವಾಗ ಆತುರಾತುರವಾಗಿ ನಾವು ಒಂದು ನಿರ್ಧಾರಕ್ಕೆ ಬರೋದು ತಪ್ಪಾಗುತ್ತೆ. ಸೊ ಸರ್ಕಾರನೂ ಕೂಡ ಈ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾಗ್ಬೋದು, ಉಪಮುಖ್ಯಮಂತ್ರಿಗಳಾಗ್ಬೋದು, ಇಡೀ ಸರ್ಕಾರದ ರೆಪ್ರೆಸೆಂಟೇಟಿವ್ ಮಂತ್ರಿಗಳಾಗ್ಬೋದು, ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು. ಈಗೇನು ಸೋರಿಕೆ ಆಗಿದೆ ಅದ್ರ ಬಗ್ಗೆ ಚರ್ಚೆ ಆಗೋದಕ್ಕಿಂತ ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳ ಸಮೀಕ್ಷೆ ಆಗಿದೆ, ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ಒಂದು ವೇಳೆ ಇದರಲ್ಲಿ ಲೋಪದೋಷಗಳು ಕಂಡು ಬಂದರೆ, ಈಗ ಸರ್ಕಾರ ಒಪ್ಕೊಂಡಿದೆ ಕನಿಷ್ಠ 10%, 90% ಸರಿ ಇದೆ, 10% ವ್ಯತ್ಯಾಸ ಆಗಿರ್ಬೋದು ಅಂತ, ನಾವು 20% ವೇರಿಯೇಷನ್ ಆಗಿದೆ ಅಂತ ಹೇಳೋಣ, 30% ವೇರಿಯೇಷನ್ ಆಗಿದೆ ಅಂತ ಒಂದು ಸಮೀಕ್ಷೆ ಅಂತೂ ನಡೆದಿದೆಯಲ್ಲ, ಅದರ ಸತ್ಯಾಸತ್ಯತೆ ಏನು ಅಂತೇಳಿ ಕ್ಯಾಬಿನೆಟ್ಟಲ್ಲೂ ಚರ್ಚೆ ಆಗಬೇಕು, ಅಸೆಂಬ್ಲಿನಲ್ಲೂ ಚರ್ಚೆ ಆಗಬೇಕು, ಸಾರ್ವಜನಿಕವಾಗೂ ಚರ್ಚೆ ಆಗಬೇಕು. ಆನಂತರ ಈ ವರದಿಯ ಆಧಾರದ ಮೇಲೆ ಏನು ಕ್ರಮ ಕೈಗೊಳ್ಳಬೇಕು, ಏನೇನು ಯೋಜನೆಗಳನ್ನ ರೂಪಿಸಬೇಕು ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಬಟ್ ಒಂದು ವರದಿ ಅಂತ ಕೊಟ್ಟ ಮೇಲೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ವರದಿ ಆಚೆಗೆ ಬರೋಕ್ಕೆ ಮೊದಲೇ ಈ ರೀತಿ ಆತುರವಾಗಿ ಚರ್ಚೆಗಳನ್ನ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನಾನು ವೈಯಕ್ತಿಕವಾಗಿ ಭಾವಿಸ್ತೇನೆ. ಮತ್ತು ವಿಶೇಷವಾಗಿ ಈಗ ಫಸ್ಟ್ ಟೈಮು 1953ರಲ್ಲಿ ಕಾಕಾ ಕಾಲೇಲ್ಕರ್ ಆಯೋಗ ರಚನೆ ಆಯಿತು. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ 340 ಭಾಳ ಒತ್ತಡ ಮಾಡಿ ಕಾನ್ಸ್ಟಿಟ್ಯೂಷನಲ್ಲಿ ಸೇರಿಸಿದಂಥ ಪರಿಣಾಮವಾಗಿ, ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಂತೇಳಿ ತಮ್ಮ ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟಂಥ ಪರಿಣಾಮವಾಗಿ ನೆಹರು ಸರ್ಕಾರ 1953ರಲ್ಲಿ ಕಾಕಾ ಕಾಲೇಲ್ಕರ್ ಆಯೋಗವನ್ನು ರಚನೆ ಮಾಡಿತು.
ಅದು ಹಿಂದುಳಿದ ವರ್ಗಗಳ ಪ್ರಪ್ರಥಮ ಹಿಂದುಳಿದ ವರ್ಗಗಳ ಆಯೋಗ. ಬಟ್ ಆ ಕಾಕಾ ಕಾಲೇಲ್ಕರ್ ಹಿಂದುಳಿದ ವರ್ಗದವರಲ್ಲ. ಈಸ್ ಹಿಮ್ಸೆಲ್ಫ್ ಆಸ್ ಎ ಬ್ರಾಹ್ಮಿನ್. ಅಂದರೆ ಬ್ರಾಹ್ಮಣ ಸಮುದಾಯದ ವ್ಯಕ್ತಿಯನ್ನೇ ಆಯೋಗದ ಹಿಂದುಳಿದ ವರ್ಗಗಳ ಮೊದಲ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು ನೆಹರು ಸರ್ಕಾರ. ಸೊ ಆ ಹಿಂದುಳಿದ ವರ್ಗಗಳ ಕಾಕಾ ಕಾಲೇಲ್ಕರ್ ಆಯೋಗ ಕೂಡ ಸಮೀಕ್ಷೆಯನ್ನು ಮಾಡುತ್ತೆ. ಆ ಕಾಲಕ್ಕೆ ಈ ದೇಶದಲ್ಲಿ ಹಿಂದುಳಿದ ವರ್ಗಗಳ ಸ್ಥಿತಿ ಅತ್ಯಂತ ಶೋಚನೀಯವಾಗಿದೆ ಅಂತಲೇ ರಿಪೋರ್ಟು ಬರೀತಾರೆ ಅವರು. ಮತ್ತು ಹಿಂದುಳಿದ ವರ್ಗಗಳಿಗೆ ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ 52% ಅವ್ರಿಗೆ ಎಲ್ಲ ರಂಗದಲ್ಲೂ ಪ್ರಾತಿನಿಧ್ಯ ಕೊಡಬೇಕಂದ್ರೆ ರಿಸರ್ವೇಷನ್ನ ಕೊಡಬೇಕನ್ನೋಂಥದ್ದು ಕೂಡ ಮೆನ್ಷನ್ ಮಾಡ್ತಾರೆ. ಮೆನ್ಷನ್ ಮಾಡಿ ಕೊನೆಗೆ ಶರ ಏನಂತ ಬರೀತಾರೆ ಅಂತಂದರೆ, ನಾನು ಜಾತಿಯ ಆಧಾರದ ಮೇಲೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಆಗಿದ್ರೂ ಕೂಡ ಶರ ಬರೆಯುವಂಥ ಟೈಮ್ನಲ್ಲಿ ನಾನು ಜಾತಿಯ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡೋದಕ್ಕೆ ವೈಯಕ್ತಿಕವಾಗಿ ನಾನು ಆಯೋಗದ ಅಧ್ಯಕ್ಷನಾಗಿದ್ರೂ ಕೂಡ ಅದು ನನ್ನ ಮನಸ್ಸು ಒಪ್ಪಲ್ಲ ಅಂತೇಳಿ ಶರ ಬರೆದು ರಿಪೋರ್ಟನ್ನು ಕೊಡ್ತಾರೆ. ಅಂದರೆ ಕಾಕಾ ಕಾಲೇಲ್ಕರ್ ಆಯೋಗವನ್ನೇ ತಗೊಳ್ಳದೆ ಆದ್ರೂ ಹಿಂದುಳಿದ ವರ್ಗಗಳ ಆಯೋಗನೇ ಆದರೂ ಕೂಡ ಅವರು ಜಾತಿಯ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಲಿಕ್ಕೆ ನನ್ನ ಮನಸ್ಸು ಒಪ್ಪಲ್ಲ ಅಂತ ಹೇಳೋದಾದರೆ, ಈ ದೇಶದ ಯಾವುದೇ ಮೇಲ್ವರ್ಗ ಹಿಂದುಳಿದ ವರ್ಗಗಳ ಸ್ಥಿತಿ ಗೊತ್ತಿದ್ದೂ ಸಹ ಅವರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮೇಲೆತ್ತಂಥ ವಿಚಾರಗಳು ಬಂದಾಗ ಎಷ್ಟೇ ಉನ್ನತ ಸ್ಥಾನದಲ್ಲಿದ್ರೂ ಕೂಡ ಅವರು ಜಾತಿಯನ್ನು ಬಿಟ್ಕೊಡಲ್ಲ ಅನ್ನೋದಕ್ಕೆ ಕಾಕಾ ಕಾಲೇಲ್ಕರೇ ಬೆಸ್ಟ್ ಎಕ್ಸಾಂಪಲ್. ಹಾಗಾಗಿ ಇವತ್ತು ಕಾಂತರಾಜ್ ವರದಿ ಏನಿದೆ ಅದು ಸೋರಿಕೆ ಆಗಿರ್ತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆ ಕೊಡೋದಕ್ಕಿಂತ ಆ ವರದಿ ಏನಿದೆ ಅದು ಸಂಪೂರ್ಣವಾಗಿ ಬಿಡುಗಡೆ ಆಗಲಿ. ಆಯಿತು ಪ್ರದೀಪ್ ಅವರೇ, ಈಗ 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 ಶಾಮನೂರು ಶಿವಶಂಕರಪ್ಪನವ್ರು ಹೇಳಿದ್ರು, ನಮ್ಮನ್ನು ಎದುರಾಕೊಂಡು ನೀವು ಮಾಡೋಕ್ಕಾಗುತ್ತಾ ರಾಜ್ಯಭಾರನ ಅಂತ. ನಿಮ್ಮ ಮುಂದಿನ ನಡೆ ಏನು ಸರ್? ಇವತ್ತು ನೋಡ್ತೀರಾ 4 ಗಂಟೆಗೆ ಏನಾಗುತ್ತೆ ಅಂತ? ಈಗ ನೀವು ನೋಡಿ, ಬೀದರ್ದಿಂದ ಚಾಮರಾಜನಗರವರೆಗೂ ನೋಡಿದ್ರು ಕೂಡ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದು ಕೂಡ ನಾವೇ. ಮತ್ತೆ ನೋಡಿ, 54 ಶಾಸಕರು ಕೊಟ್ಟಂತ ಕೊಡುಗೆ ನಮ್ಮದು ಈ ಸರ್ಕಾರದಲ್ಲಿ. ಟೋಟಲ್ ಕಾಂಗ್ರೆಸ್ ಸರ್ಕಾರದಲ್ಲಿ 39 ಶಾಸಕರು. ಮತ್ತೆ ಹಿಂದಿನ ಎಲ್ಲ ಆಯೋಗದಲ್ಲಿ ನೀವು ನೋಡಿದಾಗ ವೀರಶೈವ ಲಿಂಗಾಯತರೇ ಜಾಸ್ತಿ ಜನಸಂಖ್ಯೆ ಹೊಂದಿರುವಂಥದ್ದು. ಏಕಾಏಕಿ ಈ ಕಾಂತರಾಜ್ ಇಲ್ಲ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಪರಿಶಿಷ್ಟ ಜಾತಿಗಳು ಅಲ್ಲ, ಟೋಟಲ್ ವೀರಶೈವ ಲಿಂಗಾಯತನ ನೀವು ಒಟ್ಟುಗೂಡಿದಾಗ ಮುಂಚೆ ಎಲ್ಲ ಇರೋದು ವೀರಶೈವ ಲಿಂಗಾಯತರೇ ಜಾಸ್ತಿ ಏಕೈಕವಾಗಿ. ಇಲ್ಲ ಪರಿಶಿಷ್ಟ ಜನಗಳಲ್ಲಿ ಲೆಫ್ಟ್ ರೈಟ್ ಬೇರೆ ಬೇರೆ ಇದಾವೆ. ಇಲ್ಲ ಲೆಫ್ಟ್ ಟು ರೈಟ್ ಎಲ್ಲ ಬೇರೆ. ಇದು ಎಡಬಲ ಅಂತ ಅವ್ರನ್ನೂ ವಿಭಾಗ ಮಾಡ್ಬಿಟ್ಟು ನಾವು ಒಂದು ಅಂತ ಹೇಳಿದಾಗ ಜಾಸ್ತಿ ಅನ್ಕೊಂಡ್ ಬಂದಿದ್ವಿ. ಇಲ್ಲ ಸರ್, ಎಡಬಲ ಅದು ಬೇರೆ. ಬಟ್ ಪರಿಶಿಷ್ಟ ಜಾತಿಯ ಸಂಖ್ಯೆಯೇ ಜಾಸ್ತಿ ಇರೋದು ಎಲ್ಲ ಕಾಲದಲ್ಲಿಯೂ. ಅದಕ್ಕೆ ಸಂವಿಧಾನಿಕ ಮಾನ್ಯತೆ ಇದೆ. ಶೆಡ್ಯೂಲ್ಡ್ ಕಾಸ್ಟ್ ಅಂತಂದ್ರೆ ಅದು ಡಿಫ್ರೆಂಟ್ ಕಾಸ್ಟ್ ಒಳಗಡೆ ಇರಬಹುದು, ಆದ್ರೆ ಇಡೀ ಸಂವಿಧಾನ ಅದಕ್ಕೊಂದು ಮಾನ್ಯತೆ ಕೊಟ್ಟಿದೆ. ಈಗ ಕರ್ನಾಟಕದಲ್ಲಿ 101 ಜಾತಿಗಳು, ದೇಶದಲ್ಲಿ 1500ಕ್ಕಿಂತ ಹೆಚ್ಚು ಜಾತಿಗಳು, ಈಗ ಇನ್ನೂ ಹೆಚ್ಚು ಜಾತಿಗಳನ್ನ ಅದರ ಪರಿಮಿತಿಯ ಒಳಗಡೆ ಸೇರಿಸಿದ್ದಾರೆ. ಆದರೆ ಇದಕ್ಕೆ ತಿದ್ದುಪಡಿ ತರಬೇಕು, ಇವ್ರೇನಾದ್ರೂ ಬೇರೆ ಜಾತಿಗಳನ್ನ ಸೇರಿಸಬೇಕು ಅಂತಂದ್ರೆ ಅದಕ್ಕೆ ಕುಲಶಾಸ್ತ್ರೀಯ ಅಧ್ಯಯನ ಆಗಬೇಕು ಅಂತ ಏನು ಚಿಕ್ಕರಂಗೇಗೌಡರು ಹೇಳಿದ್ರು, ಅದು ನಿಜ. ಎಸ್ ಸರ್, ಹೇಳಿ. ವೀರಶೈವ ಲಿಂಗಾಯತರದ್ದು ಏನಾಗಿದೆ ನಡೆ ಏನಂದ್ರೆ, ಏಕಾಏಕಿ ನಮ್ಮದು 76 ಲಕ್ಷ ತೋರಿಸಿದ್ದಾರೆ. ಒಟ್ಟು 2 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇರುವಂತದ್ದು. ಮನೆ ಶಂಕರ ಬಿದ್ರಿಯವರು ಕೂಡ ಹೇಳಿದ್ರು, ಮತ್ತೆ ಮಠಾಧೀಶರು ಹೇಳ್ತಾದ್ರೆ ಕರ್ನಾಟಕದಲ್ಲಿ ಅರ್ಧಕ್ಕರ್ಧ ನೀವೇ ಇದ್ದೀರಿ. ಟೋಟಲ್ ಏನಾಗಿದೆ ಅಂದ್ರೆ, ನೀವು ನೋಡಿ, ನಮಗೆ 10 ಲಕ್ಷ ಪಂಚಮಸಾಲಿ ಅಂತ ತೋರಿಸ್ತಾರೆ. ಉತ್ತರ ಕರ್ನಾಟಕದಲ್ಲಿ ಭಾಗದಲ್ಲಿ ಬಂದಾಗ ಒಂದೊಂದು ಗ್ರಾಮದ ಪಟ್ಟಣ ಪಂಚಾಯತ್ 25,000 ಜನಸಂಖ್ಯೆ ಇದ್ರೆ ಒಂದು ಗ್ರಾಮದಲ್ಲಿ ಅದು 12,000ಕ್ಕಿಂತ ಹೆಚ್ಚು ಪಂಚಮಸಾಲಿ ಇದಾವೆ. ಖುದ್ದಾಗಿ ನನ್ನ ಊರಲ್ಲೇ ಕೂಡ ಆ ತರ ಇದ್ದದ್ದ ನಮ್ದು ಜನಸಂಖ್ಯೆ ಏಕಾಏಕಿ 10 ಲಕ್ಷ ತೋರಿಸಿದಾಗ, ವೀರಶೈವ ಲಿಂಗಾಯತ ಸಮುದಾಯ 76 ಲಕ್ಷ ತೋರಿಸಿದಾಗ ನಮಗೊಂದು ನೋವು ಉಂಟಾಗೇ ಆಗಿದೆ. ಹಾಗಾಗಿ ನಾವೆಲ್ಲರೂ ಏನ್ ಹೇಳ್ತಾ ಇದೀವಿ ಅಂದ್ರೆ, ಯಾವುದೇ ಜಾತಿಗೆ ಅನ್ಯಾಯ ಆಗೋದು ಬೇಡ. ಎಲ್ಲಾ ಜಾತಿಯವ್ರು ಕೇಳ್ತಾ ಇರೋದು ಇಷ್ಟೇ, ನಮ್ಗೆಲ್ಲರಿಗೂ ಅನ್ಯಾಯ ಆಗಿದೆ, ನಮ್ಮ ಜನಸಂಖ್ಯೆ ಕಡಿಮೆ ಇದೆ ಅಂತ. ಅದನ್ನೇನಾಗಿದೆ ಸರಿಯಾದ ರೀತಿಯಲ್ಲಿ ಮತ್ತೆ ನಮ್ಮ ಚಿಕ್ಕರಂಗೇಗೌಡರು ಹೇಳಿದಾಗೆ ಎಲ್ಲಾ ಜಾತಿಯವ್ರನ್ನ ಆ ಸಮಿತಿಯಲ್ಲಿ ಹಾಕಿಬಿಟ್ಟು, ಆಯೋಗದಲ್ಲಿ ಹಾಕಿಬಿಟ್ಟು ಇನ್ನೊಂದ್ಸಲ ವೈಜ್ಞಾನಿಕ ಸರ್ವೆ ಆಗಲಿ. ಯಾಕಂದ್ರೆ ಸತ್ಯಾಸತ್ಯತೆ ಬರಲಿ. ಯಾಕಂದ್ರೆ 150 ಕೋಟಿ 60 ಕೋಟಿ ಖರ್ಚು ಮಾಡಿದ್ದು ದೊಡ್ಡದಲ್ಲ. ಬಟ್ ಇನ್ನೊಂದ್ಸಲ ಅಲ್ಲ, ದೊಡ್ಡದಲ್ಲ ನಮ್ಮ ದುಡ್ಡೇನೆ ಅದು. ಬಟ್ ನಮ್ಮ ದುಡ್ಡಿದ್ದಾಗ ನಮಗೆ ನೆಮ್ಮದಿ ಇಲ್ಲದೆ ಇದ್ದಾಗ 168 ಕೋಟಿಗೊಂದು ಬೆಲೆ ಐತಿ. ಆ 160 ಕೋಟಿ ಖರ್ಚು ಮಾಡಿ ಸಮಾಜಗಳಲ್ಲಿ ಅಶಾಂತಿ ಹುಟ್ಟಾಕೋದು ಎಷ್ಟು ಸರಿ? ಯಾಕಂದ್ರೆ 160 ಕೋಟಿ ಈ ಸಮಾಜದಲ್ಲಿ ಅಶಾಂತಿಗಿಂತ ದೊಡ್ಡದಲ್ಲ. ಸಮಾಜ ದೊಡ್ಡದೇ 168 ಕೋಟಿ ಸಣ್ಣ ಮೊತ್ತ ಅಲ್ಲ. ಆದ್ರೆ ಇದು ಸಮಾಜದಲ್ಲಿ ಅಶಾಂತಿ ಸೃಷ್ಟಿಯಾಗಿ ದೊಡ್ಡ ಮೊತ್ತ. ಹೋದ್ರೆ ಹೋಗ್ಲಿ ಅಂತ ಅನ್ನೋದು
ಬಹಳ ಈಸಿ ದುಡ್ಡದು. ಬಟ್ ಅಶಾಂತಿ ಈ ನೋಡಿ, ಒಕ್ಕಲಿಗರಿಗೆ ಮತ್ತು ಲಿಂಗಾಯತರು ಎಲ್ಲರೂ ಹೋರಾಟ ಮಾಡಿ ಬಂದ್ ಮಾಡಿ ಎಲ್ಲ ಸ್ಟ್ರೈಕ್ ಮಾಡಿದಾಗ ಎಷ್ಟು ಕೋಟಿ ಗಂಟೆ ಲಾಸ್ ಆಗುತ್ತೆ. ಮತ್ತೆ ಅಂದ್ರೆ ಕರ್ನಾಟಕದಲ್ಲಿ ಒಕ್ಕಲಿಗರು ಲಿಂಗಾಯತರು ವಿಲ್ ಡಿಸೈಡ್ ರಾಜ್ಯದ ಹಣೆ ಬರ ಏನಾಗ್ಬೇಕು ಅಂತ. ಅಲ್ಲ, ಏನಾಗಿದೆ ಅಂದ್ರೆ ಮುಂಚೆಯಿಂದ ನಡ್ಕೊಂಡು ಬಂದದ್ದು. ಮತ್ತೆ ಮುಂಚೆಯಿಂದನೂ ಪ್ರತಿಯೊಂದು ಗ್ರಾಮಗಳು ಏನ್ ಮಾಡಿದಾರೆ, ನಾವು ಎಲ್ಲಾ ಜಾತಿನ ತಗೊಂಡೋಗಿದ್ವಿ. ಬರೀ ನಾವು ವೀರಸ ಲಿಂಗಾಯತ ಅಂದ್ರೆ ಈ ಮತ್ತು ಒಕ್ಕಲಿಗರು ರಾಜ್ಯದ ಅಷ್ಟೇ ಅಲ್ಲ. ಹಣೆ ಬರಹವನ್ನ ಈ ರಾಜ್ಯದಲ್ಲಿ ಏನಾಗ್ಬೇಕು ಏನಾಗಬಾರ್ದು ಅನ್ನೋದನ್ನ ಲಿಂಗಾಯತರು ಮತ್ತು ಒಕ್ಕಲಿಗರೇ ಡಿಸೈಡ್ ಮಾಡ್ತಾರೆ. ನಾವು ಅಷ್ಟೇ ಡಿಸೈಡ್ ಮಾಡಲ್ಲ, ಬಟ್ ನಾವು ಎಲ್ಲರೂ ತಗೊಂಡು ಡಿಸೈಡ್ ಮಾಡಿದ್ವಿ, ನಾವು ಬಿಟ್ಟು ಮಾಡಿಲ್ಲ ಯಾರನ್ನ. ಹಾಗಾಗಿ ಏನಾಗಿದೆ ಇದು ನೀವ್ ಯಾರು ತಗೊಳ್ಳೋದಕ್ಕೆ? ಅಲ್ಲ, ನಿಮ್ದು ನಮಗೆ ನೀವು ಮಾತಾಡ್ರಿ. ಈಗ ರಾಜ್ಯದಲ್ಲಿ ಅತಿ ಹೆಚ್ಚು ಶಾಸಕರು ಮತ್ತು ಯಾರು ಎಲ್ಲಾರನ್ನು ತಗೊಳ್ಳೋದಕ್ಕೆ? ಈಗ ಈ ಪರ್ಟಿಕ್ಯುಲರ್ ಆಗಿ ನಾವಿಲ್ದೆ ನಡ್ಸಕ್ ಆಗುತ್ತಾ ಅಂತಂದಾಗ ಸರ್ ನೀವು ಒಬ್ರೇನಾ ಇರೋದು ಅಂತಂದ್ರೆ, ಇಲ್ಲ ನಾವೆಲ್ಲಾರನು ತಗೊಳ್ತೀವಿ ಅಂತ. ನೀವ್ಯಾರು ತಗೊಳಕ್ಕೆ? ಅಲ್ಲ, ಅವ್ರದೇ ಆದಂತ ಜಾತಿ ಸಮುದಾಯದ ನಾಯಕರುಗಳು ಇದ್ದಾರೆ, ಅವ್ರು ಮಾತಾಡ್ತಾರೆ, ನೀವು ನಿಮ್ದಷ್ಟೇ ಮಾತಾಡಿ. ಬಟ್ ನಾವು ಯಾರನ್ನು ಬಿಟ್ಟು ನೀವೇ ಇಡೀ ಕರ್ನಾಟಕ ಅಂತ ಹೆಂಗೆ ಹೇಳ್ತೀರಿ? ನಾವು ರಾಜ್ಯದಲ್ಲಿ ನಿಮ್ಮದೇ ನಡಿಬೇಕು ಅಂತ ಯಾಕೆ ನಾವು ಹೇಳ್ತೀರಿ? ರಾಜ್ಯದಲ್ಲಿ ಯಾರನ್ನೂ ವಿರೋಧ ಮಾಡಿಲ್ಲ. ನಾವು ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗುವಂಥದ್ದು ಬಸವಣ್ಣ ತತ್ವನ ಸರಿಯಾಗಿ ನಾವು ಪಾಲನೆ ಮಾಡ್ತಾ ಇರೋದು. ಬಸವಣ್ಣ ಕಾಲಕ್ಕೇನೆ ಎಲ್ಲಾ ಜಾತಿಗಳನ್ನು ಒಂದುಗೂಡಿಸ್ಕೊಂಡು ಎಲ್ಲರನ್ನ ಪ್ರೀತಿ ವಿಶ್ವಾಸ ನೀವು ಒಟ್ಟಿಗೆ ತಗೊಂಡು ಹೋಗಕ್ ನೀವ್ ಯಾರು ಸರ್? ಅಲ್ಲ, ಒಟ್ಟಿಗೆ ತಗೊಂಡು ಬಂದ್ರೆ ನೀವು ಈ ನಾವು ಸಮಾಜದ ಬೇರೆ ಅಂತ ಒಂದು ಯಾರನ್ನೂ ಭಾಗ. ಹಾ. ನೀವು ಅವರೊಂದಿಗೆ ಒಟ್ಟಿಗೆ ಹೋಗಬೇಕೇ ಹೊರತು ನೀವು ಅವರನ್ನು ಕರೆದುಕೊಂಡು ಒಟ್ಟಿಗೆ ಈಗ ನೋಡಿ, ಹೋಗೋದಲ್ಲ. ನಾವಾದ್ರೂ ಒಟ್ಟಿಗೆ ಹೋಗ್ಬೋದು, ಸಮಾಜದ ಅವ್ರಾದ್ರೂ ಒಂದು ಒಟ್ಟಿಗೆ ಭಾಗ ಹೋಗ್ಬೋದು. ನೀವು. ಆದ್ರೆ ನಾವು ಬೇರೆ ವ್ಯತ್ಯಾಸವನ್ನು ಬೇರೆ ಮಾಡ್ತಾ ಜಾತಿ ಸಮುದಾಯಗಳಂತೆ ಒಕ್ಕಲಿಗರು ಲಿಂಗಾಯತರು ಕೂಡ ಒಂದು ಭಾಗ. ನೀವು ಇನ್ನಿತರ ಸಮಾಜಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗೋದು ಬೇಡ, ಅವರೊಂದಿಗೆ ಒಟ್ಟಿಗೆ ಹೆಜ್ಜೆ ಹಾಕಿ. ನಾವು ಒಟ್ಟಿಗೆನೆ ಹೆಜ್ಜೆ ಆಗ್ತಾ ಇರೋದು. ಈಗ ನೋಡಿ, ನಾವು ಅತಿ ಹೆಚ್ಚು ನಾವು MLA ಹೋದಾಗ, ಶಾಸಕರಿದ್ದಾಗ, ಮುಖ್ಯಮಂತ್ರಿ ಇದ್ದಾಗ ಕೂಡ ನಾವೆಲ್ಲರನ್ನು ತಗೊಂಡು ಹೋದದ್ದೇ ನಾವು ಇತಿಹಾಸ. ಎಲ್ಲ ಹೆಚ್ಚಿಗೆ ಶಾಸಕರು ನೀವೇ ಇದ್ದೀರಿ, ಹೆಚ್ಚಿಗೆ ಸಚಿವರು ನೀವೇ ಇದ್ದೀರಿ, ಹೆಚ್ಚಿಗೆ ಮುಖ್ಯಮಂತ್ರಿಗಳು ನೀವೇ ಇದ್ದೀರಿ, ನೀವೇ ಎಲ್ಲ ಇದ್ದೀರಿ. ಆದ್ರೂ ನಿಮಗೆ ಈಗ ತುಳಿತಾ ಇದ್ದಾರೆ ಅಂತ ನೀವ್ ಹೇಳ್ತಿದ್ರಿ. ಹಾಗಾದ್ರೆ ನಿಜಕ್ಕೂ ತುಳಿತಕ್ಕೊಳಗಾದವ್ರು, ನಿಜಕ್ಕೂ ಶೋಷಿತರಾದವರು, ನಿಜಕ್ಕೂ ಸಮಾಜದಲ್ಲಿ ಈಗಲೂ ಕೂಡ ಅತ್ಯಂತ ಶೋಷಣೆಗೆ ಒಳಗಾದವರು, ಹಾಗಾದ್ರೆ ಅವ್ರೇನ್ ಮಾಡ್ಬೇಕು ಸರ್? ಅವ್ರು ನಿನ್ನವರೆಗೂ ರಾಜ್ಯದಲ್ಲಿ ಒಬ್ಬರನ್ನು ಮುಖ್ಯಮಂತ್ರಿ ಮಾಡಿಲ್ಲ, ಅವ್ರೇನ್ ಮಾಡ್ಬೇಕು? ಹಾಗಾದ್ರೆ ನೀವು ರಕ್ತಪಾತ ಆಗುತ್ತೆ ಅನ್ನೋದಾದ್ರೆ ಇಷ್ಟು ವರ್ಷ ಅವರು ಇಡೀ ರಾಜ್ಯದಲ್ಲಿ ಒಂಥರ ಬೆಂಕಿ ಹಚ್ಚಬೇಕಾಗಿತ್ತು. ಈಗ ನೋಡಿ, ನೀವು ಹಂಗಿದ್ರೆ 1972 ನಂತರ ಪ್ರತಿ ಹಂತಕ್ಕೂ 108 ಉಪಪಂಗಡ ಮಾಡಿಬಿಟ್ಟು ಸಮಾಜನ ಹೊಡೆಯುವಂತ ಕೆಲಸ ವೀರಸ ಲಿಂಗಾಯತರನ್ನ ಯಾರು ಮಾಡಿದ್ರು? ಮತ್ತೆ ಈಗ ಕಳೆದ ವೀರಸ ಪ್ರತ್ಯೇಕ ಲಿಂಗಾಯತ ಧರ್ಮವನ್ನು ಮಾಡಿಬಿಟ್ಟು ಮತ್ತೆ ಸಮಾಜ ಹೊಡೆಯುವಂತ ಕೆಲಸವನ್ನು ಯಾರು ಮಾಡಿದ್ರು? ಮತ್ತೆ ಈಗ ಜಾತಿ ಗಣತಿ ಮಾಡಿ ಅಲ್ಲಿಯೂ ಕೂಡ ಕಡಿಮೆ ಜನಸಂಖ್ಯೆ ತೋರಿಸಿ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹತ್ತಿಕೊಂತ ಕೆಲಸ ಯಾರು ಮಾಡ್ತಾರೆ? ಈಗ ಎಲ್ಲಿದ್ದೀರಿ? ನೀವೇ ಹೆಚ್ಚಿಗೆ ಶಾಸಕರಿದ್ದೀರಿ, ನೀವೇ ಹೆಚ್ಚಿಗೆ ಸಚಿವರಿದ್ದೀರಿ. ಆದ್ರೆ ನೀವು ನೋಡಿ ಮುಂಚೆ ಅಂದ್ರೆ ನಿಮ್ಮ ರಾಜ್ಯ ಬರ ಹಿಂಗೆ ಮುಂದುವರಿಬೇಕು, ಬೇರೆ ಯಾರು ಬರಬಾರ್ದು ಮುನ್ನೆಲೆಗೆ, ಹೌದಾ? ಅಲ್ಲ, ನಾವು ರಾಜಕೀಯವಾಗಿ ನಮ್ಮ ಜನಸಂಖ್ಯೆ ಆಧಾರಿತವಾಗಿ ನಾವು ಸಮಯದ ಬೇಸರ ಬೇಡ ಕಡಿಮೆ ಬಿಂಬಿಸಲಾಗಿದೆ, ಇದನ್ನ ನಾವು ಒಪ್ಕೊಳ್ಳಲ್ಲ ಅಷ್ಟೇ. ನೀವು ನೋಡಿ, 1970ರಲ್ಲಿ 96 ಶಾಸಕರಿದ್ದೀವಿ ನಾವು. 1970ರಲ್ಲಿ 96 ಶಾಸಕರು. ಈಗ ನೋಡಿದ್ರೆ ನಾವು ಇರೋದಷ್ಟು 54 ಶಾಸಕರು. ಹಾಗಾದ್ರೆ ಬೇರೆ ಬೇರೆ ಜಾತಿ ಹಾಗಾದ್ರೆ ಉಪಜಾತಿಗೂ ಯಾಕಾಯ್ತು 72 ನಂತರ? ಆಯ್ತು ಸರ್, ಹಂಗಾದ್ರೆ ಬೇರೆ ಬೇರೆ ಜಾತಿ ನೀವೊಂದು ಅರ್ಧಕ್ಕರ್ಧನೇ ಇದೀರಿ ಅಂತ ಇಟ್ಕೊಳ್ಳಿ ಸರ್. 35% ಹೆಚ್ಚು ಜಾತಿ ಸಮುದಾಯಗಳು, ಇನ್ನುಳಿದ ಜಾತಿ ಸಮುದಾಯಗಳು ಅವ್ರೇನ್ ಮಾಡ್ಬೇಕು? ನಾವು ಯಾರಿಗೂ ಅಸಮಾನತೆ ಕಂಡಿಲ್ಲ. ನಾವು ಯಾರಿಗೂ ಅಸಮಾನತೆ ಕಂಡಿಲ್ಲ. ದಲಿತರು ಕಾಣಿಸಲ್ಲ. ಅವ್ರನ್ನ ಮಾತಾಡ್ಸಿ, ನಾನು ಇವ್ರನ್ನ ಮಾತಾಡ್ಸ್ಬೇಕು. ಕೆನಡಿ ಸರ್, ಕೆನಡಿ ಶಾಂತಕುಮಾರ್ ಸರ್, ತಮ್ಮ ಅಬ್ಜೆಕ್ಷನ್ ಏನು? ಇದೇನಿದು KCDC ಅಂದ್ರೆ? ಕರ್ನಾಟಕ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತೇಳಿ ಹಿಂದಿನ ಬೊಮ್ಮಾಯಿ ಸರ್ಕಾರದಲ್ಲಿ ನಾನು ಅಧ್ಯಕ್ಷನಾಗಿದ್ದೆ. ಇದಕ್ಕೆ ಯಡಿಯೂರಪ್ಪನವರ ಕಾಲದಲ್ಲಿ 2011-12ರಲ್ಲಿ ಕ್ರೈಸ್ತರಿಗಾಗಿ ಪ್ರತ್ಯೇಕವಾಗಿ ರಚನೆ ಆದಂಥ ಒಂದು ಸಮಿತಿ ಇದೆ. ಆ್ಯಕ್ಚುಲಿ ಕರ್ನಾಟಕ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ, ಅದಕ್ಕೆ ನಾನು ಅಧ್ಯಕ್ಷನಾಗಿದ್ದೆ. ಸೊ ಅದಕ್ಕಿಂತ ಮುಖ್ಯವಾಗಿ ಈಗ ನಮ್ಮ ಅಬ್ಜೆಕ್ಷನ್ ಏನಪ್ಪ ಅಂತಂದರೆ, ನಮ್ಮ ಜನಸಂಖ್ಯೆ ಜಾಸ್ತಿ ಮಾಡ್ಕೋಬೇಕು, ಜಾಸ್ತಿ ತೋರಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಅಬ್ಜೆಕ್ಷನ್ ಅಲ್ಲ. ಮುಖ್ಯವಾಗಿ ಇವಾಗ ಏನು ನೀವು 11 ಲಕ್ಷ ಕೊಟ್ಟಿದ್ದೀರಲ್ಲ, ಆ 11 ಲಕ್ಷ ಸರಿ ಇದೆಯಾ ಸರಿ ಇಲ್ವಾ ಅಂತಕ್ಕಂಥದ್ದು ನೀವು ಹೇಳ್ದಂಗೆ ಅದೆಲ್ಲ ವರದಿ ಎಲ್ಲ ಕರೆಕ್ಟಾಗಿ ಬಂದು ಈಗ ಒಬ್ಬೊಬ್ರು ಒಂದೊಂಥರ ಮಾತಾಡ ಶುರು ಮಾಡಿಬಿಟ್ಟಿದ್ದಾರೆ. ಇವಾಗ ನೀವು ಹೇಳೋ ಪ್ರಕಾರವಾಗಿ ಇನ್ನೂ ಅಧಿಕೃತವಾಗಿ ವರದಿನೇ ಮಂಡನೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಿ. ಒಬ್ಬೊಬ್ರು ಒಂದೊಂದು ಆಲ್ರೆಡಿ ಒಂದೊಂದು ಜಾತಿ ವರದಿ ಇಟ್ಕೊಂಡು ಒಂದೊಂದು ಪೇಪರ್ ಇಟ್ಕೊಂಡು ಇದು ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಬಟ್ ಅದೇ ರೀತಿಯಲ್ಲಿ ನಾವು ಮಾಡದೇ ಇದ್ರೆ ನಮಗೂ ಪ್ರಾಬ್ಲಮ್ ಆಗುತ್ತಲ್ಲ ಅಂತ ಇವಾಗ ಬಂದಿದ್ದೀವಿ ಮಾತಾಡೋಕ್ಕೆ. ನನ್ನ ಪ್ರಾಬ್ಲಮ್ ಏನಪ್ಪ ಅಂದರೆ, ಈಗ ಜನಸಂಖ್ಯೆ ಜಾಸ್ತಿ ಮಾಡ್ಕೊಳ್ಳೋದು ಅಂತಕ್ಕಂಥದ್ದು ಇವಾಗ ನಮ್ದು 11 ಲಕ್ಷ ಏನೋ ತೋರಿಸಿದ್ದಾರೆ. ನಮ್ದು ಮುಖ್ಯವಾಗಿ ಮತಾಂತರಗೊಂಡ ಕ್ರೈಸ್ತರು ಅಂತ ತೋರಿಸಿದ್ದಾರೆ. ಈ ಮತಾಂತರಗೊಂಡ ಕ್ರೈಸ್ತರು ಇಲ್ಲಿ ತನಕ ಇರಲಿಲ್ಲ. ಈ ಮತಾಂತರಗೊಂಡ ಕ್ರೈಸ್ತರು ಅಂತಕ್ಕಂಥದ್ದು ಯಾವ ಜಾತಿಗೆ ಸೇರಿಸ್ತೀರಿ ನೀವು? ಏನಿದು ಆಕ್ಚುಲಿ? ದಟ್ ಇಸ್ ಅ ಬಿಗ್ ಇಶ್ಯೂ ಕೆನಡಿ. ಅದಕ್ಕೋಸ್ಕರ ಉದಾಹರಣೆಗೆ ಶಾಂತಕುಮಾರ್ ಅವರೇ, ಏನು ಅಂತಂದ್ರೆ ಈ ಹೆಸರು ಉದಾಹರಣೆಗೆ ಕೆನಡಿ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ನೀವು ಕೆನಡಿ ಶಾಂತಕುಮಾರ್ ಅಂತ ಇಟ್ಕೊಂಡಿರ್ತೀರ, ಕೆಲವರು ಮೈಕಲ್ ಅಂತ ಇಟ್ಕೊಂಡಿರ್ತಾರೆ, ಕೆಲವೊಬ್ರು ಜೋಸಫ್ ಅಂತ ಇಟ್ಕೊಂಡಿರ್ತಾರೆ. ಬಟ್ ಅವರು ಹಿಂದುಳಿದ
ಜಾತಿಗೆ ಸೇರಿದವ್ರು ಆಗಿರ್ತಾರೆ. ನನಗೆ ಗೊತ್ತಿಲ್ಲ, ಇದೊಂದು ಕ್ವಶನ್. ಸೊ ನಾನು ಅದಕ್ಕೆ ನಿಮ್ಮಿಂದ ಉತ್ತರ ಬೇಕು, ಯಾಕಂದ್ರೆ ಬಹಳ ಜನ ಈ ಕಾರ್ಯಕ್ರಮ ನೋಡ್ತಾ ಇರೋರ್ಗೂ ಕೂಡ ಅದೊಂದು ಸಮಸ್ಯೆ ಇರುತ್ತೆ, ಅವ್ರು ಎದುರಿಸ್ತಾ ಇರ್ತಾರೆ. ಈಗ ಒಂದು ಹೆಸರು ಇಟ್ಕೊಂಡಿರ್ತಾರೆ, ಸೊ ಇದು ಹೆಸರಿಗಷ್ಟೇ ಸೀಮಿತನಾ, ಅಥವಾ ಈಗ ಉದಾಹರಣೆಗೆ ನಿನ್ನ ಹೆಸರು ಜೋಸೆಫ್ ಅಂತ ಇದೆಯಪ್ಪ, ನಿನ್ನ ರೆಕಾರ್ಡ್ಸ್ ಅಲ್ಲಿ ನಿನ್ನ ಜಾತಿ ಸರ್ಟಿಫಿಕೇಟ್ SC ಅಂತ ಇದೆ, ಸೊ ಅದು ಪ್ರಾಬ್ಲಮ್ ಆಗಲ್ವಾ? ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಆಗುತ್ತೆ ಮೇಡಮ್. ಹೆಚ್ಚು ಕಡಿಮೆ 30 ವರ್ಷದಿಂದ ಇದೇ ನಮ್ದು ಹೋರಾಟ. ಎಲ್ಲಾ ಸರ್ಕಾರಗಳನ್ನು ಸಹ ನಾವು ಅಪ್ರೋಚ್ ಮಾಡಿದೀವಿ. ಸ್ವಾಮಿ, ದಲಿತರು ಬೇರೆ ಬೇರೆ ನಾವೇನು ಯಾರನ್ನೂ ಕರೆದಿಲ್ಲ, ದಲಿತರು ಬೇರೆ ಬೇರೆ ಕಾರಣಕ್ಕೆ ಬಂದು ಕ್ರೈಸ್ತ ಧರ್ಮ ಸೇರ್ಕೊಂಡಿದ್ದಾರೆ. ಓಕೆ, ಅವ್ರಿಗೊಂದು ಧಾರ್ಮಿಕ ಚೌಕಟ್ಟನ್ನ ಹಾಕಿ ಧಾರ್ಮಿಕ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಯಾರು ಜವಾಬ್ದಾರಿ? ಇವತ್ತಿಗೂ ಸಹ ಮತಾಂತರಗೊಂಡ ಕ್ರೈಸ್ತರು ಅಂದ್ರೆ ಕ್ರೈಸ್ತರ ಮೇಲೆ ದೊಡ್ಡದೊಂದು ಗೂಬೆ ಕೊಡಿಸ್ತಾ ಇದ್ದೀರಾ, ಕ್ರೈಸ್ತರು ಮತಾಂತರ ಮಾಡ್ತಾ ಇದ್ದಾರೆ ಅಂತೇಳಿ. ಅದನ್ನ ಬೇಕಾದ್ರೆ ಆಮೇಲೆ ಹೇಳೋಣ. ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ಈಗ 10 ಲಕ್ಷನೋ 11 ಲಕ್ಷನೋ ತೋರಿಸ್ತಾ ಇದ್ದೀರಿ. ಓಕೆ, ನಾವು ಸರ್ ನೀವು ಮತಾಂತರ ಅಂತ ಹೇಳಿದ್ಮೇಲೆ ಇದು ಮತಾಂತರ ನಿಷೇಧ ಕಾಯ್ದೆಯನ್ನ ಇವ್ರು ತಗೊಂಡ್ ಬಂದ್ರಲ್ಲ ಸರ್, ಅದನ್ನ ಬದಿಗಿಟ್ಟಿದೆಯಾ ಕಾಂಗ್ರೆಸ್ ಸರ್ಕಾರ? ಈಗ ನಿಮ್ಗೆ ಕೊಟ್ಟಿತ್ತಲ್ಲ, ಅದು ಒಂದು ವಾಗ್ದಾನ ಮಾಡಿತ್ತಲ್ಲ ನಿಮ್ಗೆ, ನಮ್ಮ ಸರ್ಕಾರ ಬಂದ್ರೆ ನಾವು ಅದನ್ನ ಫೇಲ್ ಮಾಡ್ತೀವಿ ಅಂತ. ನೋಡಿ ಮೇಡಮ್, ಮತಾಂತರ ನಿಷೇಧ ಕಾಯ್ದೆ ಅಂತಕ್ಕಂಥದ್ದು ಏನಿದೆ ಅಲ್ಲ, ಅದನ್ನ ಯಾವ ಸರ್ಕಾರಗಳು ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಇದನ್ನು ನಿಮಗೆ ಓಪನ್ ಆಗಿ ಹೇಳ್ತೀನಿ. ಆದರೆ ಮತಾಂತರ ನಿಷೇಧ ಕಾಯ್ದೆಯನ್ನ ಇನ್ನೊಂದು ಸ್ವಲ್ಪ ತಿದ್ದುಪಡಿ ಮಾಡಿ ಸರಿಯಾದಂಥ ಧಾರ್ಮಿಕ ಚೌಕಟ್ಟನ್ನ ಕೊಟ್ಟವರಿಗೆ, ಈಗ ಮುಖ್ಯವಾಗಿ ನಮ್ಮ ಕ್ರೈಸ್ತ ಸಮುದಾಯದಲ್ಲಿ ಯಾವುದು ಜಾತಿಗಳೇ ಇಲ್ಲ ಮೇಡಮ್, ನಮ್ದು ಬರೀ ಸಣ್ಣ ಪುಟ್ಟ ಡಿನಾಮಿನೇಷನ್ಸ್ಗಳಿದೆ ಅಷ್ಟೇ. ಒಂದು ಸಲ ನಾವು ಕ್ರೈಸ್ತರು ಅಂತ ಆಗೋಗ್ಬಿಟ್ಟ ಮೇಲೆ ಅವ್ರು, ಈಗ ಮುಸಲ್ಮಾನ್ ಸಮುದಾಯದಲ್ಲಿ ಯಾವುದು ಜಾತಿಗಳಿಲ್ಲ, ಬರೀ ಪ್ರವರ್ಗ ಬೇರೆ ಬೇರೆ ಇದಿದೆ ಅಷ್ಟೇ, ಡಿನಾಮಿನೇಷನ್ಸ್ ಇದೆ ಅಷ್ಟೇ. ಇವ್ರು ಏನು ಹೇಳಿದ್ದಾರೆ, ಎಸ್ ಅಫ್ಕೋರ್ಸ್ ಎಲ್ಲ ಸೇರಿಸಿ ಇವಾಗ ಮಾಡಿದ್ದಾರೆ, 12 ಲಕ್ಷ ಸೇರಿಸಿದ್ದಾರೆ. ಈಗ ನಮ್ಮದು ಏನಿದೆ ವಿಚಾರ ಅಂತಂದ್ರೆ, ಪ್ರತಿಯೊಂದು ಚರ್ಚಲ್ಲೂ ಸಹ ಪ್ರತಿಯೊಂದು ಜಿಲ್ಲೆನಲ್ಲೂ ಸಹ ಬೇರೆ ಬೇರೆ ಡಿನಾಮಿನೇಷನ್, ಯಾವುದೇ ಡಿನಾಮಿನೇಷನ್ ಚರ್ಚ್ಗಳಿಲ್ಲಿ, ಅಲ್ಲಿ ಎಷ್ಟು ಜನ ಕ್ರೈಸ್ತರು ಇದ್ದಾರೆ, ಎಷ್ಟು ಜನ ನಮ್ಮ ಚರ್ಚ್ಗೆ ಬರ್ತಾ ಇದ್ದಾರೆ, ಈ ಜಿಲ್ಲೆನಲ್ಲಿ ಎಷ್ಟು ಜನ ಕ್ರೈಸ್ತಿದ್ದಾರೆ ಅಂತಕ್ಕಂಥ ದಾಖಲೆ ನಮ್ಮ ಹತ್ರ ಇದೆ ಸರ್. ಕ್ರಿಶ್ಚಿಯನ್, ಆದಿ ಆಂಧ್ರ ಕ್ರಿಶ್ಚಿಯನ್, ಆದಿ ದ್ರಾವಿಡ ಕ್ರಿಶ್ಚಿಯನ್, ಆದಿ ಕರ್ನಾಟಕ ಕ್ರಿಶ್ಚಿಯನ್, ಅಡ್ವೆಂಟಿಸ್ಟ್, ಬನಜಿಗ ಕ್ರಿಶ್ಚಿಯನ್, ಬೆಸ್ತ ಕ್ರಿಶ್ಚಿಯನ್, ಬೆಲ್ಲವ ಕ್ರಿಶ್ಚಿಯನ್, ಬೆಸ್ತರು, ಬಿಲ್ಲವ ಬ್ರಾಹ್ಮಣ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಚರೋಡಿ ಕ್ರಿಶ್ಚಿಯನ್, ದೇವಾಂಗ ಕ್ರಿಶ್ಚಿಯನ್, ಈಡಿಗ ಕ್ರಿಶ್ಚಿಯನ್, ಗೋಂಡ ಕ್ರಿಶ್ಚಿಯನ್, ಗೌಡಿ ಕ್ರಿಶ್ಚಿಯನ್, ಹೊಲೆಯ ಕ್ರಿಶ್ಚಿಯನ್, ಇಂಡಿಯನ್ ಕ್ಯಾಥಲಿಕ್, ಜಾಲ್ಗಾರ ಕ್ರಿಶ್ಚಿಯನ್, ಜಂಗಮ ಕ್ರಿಶ್ಚಿಯನ್, ಕಮ್ಮ ಕ್ರಿಶ್ಚಿಯನ್, ಲಮಾಣಿ ಕ್ರಿಶ್ಚಿಯನ್, ಲಂಬಾಣಿ ಕ್ರಿಶ್ಚಿಯನ್, ಲ್ಯಾಟಿನ್ ಕ್ಯಾಥಲಿಕ್ ಕ್ರಿಶ್ಚಿಯನ್, ಮಾದಿಗ ಕ್ರಿಶ್ಚಿಯನ್, ಮಡಿವಾಳ ಕ್ರಿಶ್ಚಿಯನ್, ಮಹಾರ ಕ್ರಿಶ್ಚಿಯನ್, ಮಾಲಾ ಕ್ರಿಶ್ಚಿಯನ್, ಮೊದಲಿಯಾರ್ ಕ್ರಿಶ್ಚಿಯನ್, ನೇಕಾರ ಕ್ರಿಶ್ಚಿಯನ್, ಪರಾಯ ಕ್ರಿಶ್ಚಿಯನ್, ಪೆಂಟಕೋಸ್ಟ್ ಪ್ರೊಟೆಸ್ಟೆಂಟ್, ರೆಡ್ಡಿ ಕ್ರಿಶ್ಚಿಯನ್, ರೋಮನ್ ಕ್ಯಾಥಲಿಕ್, ಶೆಟ್ಟಿ ಬಲಿಜಿಗ ಕ್ರಿಶ್ಚಿಯನ್, ಸಿದ್ದಿ ಕ್ರಿಶ್ಚಿಯನ್, ಸಿರಿಯಾನ್ ಕ್ರಿಶ್ಚಿಯನ್, ತಿಗಳ ಕ್ರಿಶ್ಚಿಯನ್, ತುಳು ಕ್ರಿಶ್ಚಿಯನ್, ವೈಶ್ಯ ಕ್ರಿಶ್ಚಿಯನ್, ವಿಶ್ವಕರ್ಮ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್, ಎಲ್ಲ ಜಾತಿ ಕ್ರಿಶ್ಚಿಯನ್ಸ್ ಇದಾರಲ್ಲ ಸರ್. ಮೇಡಮ್, ಇದನ್ನ ಮೂಲಭೂತವಾಗಿ ಮೇಡಮ್ ಇಷ್ಟು ಕ್ರಿಶ್ಚಿಯನ್ಸ್ ಇದಾರಲ್ಲ, ನಿಮಿಷ ಸರ್, ಇಷ್ಟು ಕ್ರಿಶ್ಚಿಯನ್ಸ್ ಇದಾರಲ್ಲ, ಇಷ್ಟು ಕ್ರಿಶ್ಚಿಯನ್ಸು ಜಾತಿ ಇಟ್ಕೊಂಡು ಯಾಕೆ ಕ್ರಿಶ್ಚಿಯನ್ಸ್ ಆಗಿದ್ದಾರೆ, ಯಾಕೆ ಅವ್ರು ಕ್ರಿಶ್ಚಿಯನ್ ಅಂತ ಹೇಳಿದ್ದಾರೆ ಅಂತಕ್ಕಂಥದ್ದಕ್ಕೆ ಏನಾದರೂ ಒಂದು ಕನ್ಕ್ಲೂಷನ್ ಮಾಡಬೇಕಲ್ಲ ಸರ್. ಉದಾಹರಣೆಗೆ ಸರ್, ಈಗ ಯಾರ್ಯಾರು ಬೇರೆ ಬೇರೆ ಜಾತಿ ಸಮುದಾಯಗಳು ಕ್ರಿಶ್ಚಿಯನ್ ಅಂತ ಮತಾಂತರಗೊಂಡಿದ್ದಾರೆ ಅಂದ್ರೆ ಅವರು ಆ ದೇವರನ್ನ ನಂಬಿರಬಹುದು, ಆ ದೇವರನ್ನ ನಂಬಿ ಬಂದಿರಬಹುದು. ಬಂದ ಮೇಲೆ ಸರ್, ನನಗಿರುವಂತ ಪ್ರಶ್ನೆ ಏನು ಅಂತಂದ್ರೆ, ಅವರನ್ನ ಕ್ರಿಶ್ಚಿಯನ್ ಅಂತ ಜನರಲ್ ಕ್ಯಾಟಗರಿಗೆ ಹಾಕ್ತಿರೋ ಅಥವಾ ಅವರನ್ನ SC ಅಂತ SC ಕ್ಯಾಟಗರಿಯಲ್ಲಿ ಇಡ್ತಾರೋ, ಅದಕ್ಕೆ ಉತ್ತರ ಇದೆಯಾ? ನಮ್ಮ ಹತ್ರ ಎಲ್ಲಿದೆ, ನಾವೆಲ್ಲ ಹಾಕ್ತಿವಿ. ವಿಚಾರದಲ್ಲಿ ನಾನೊಂದು ಸ್ಪಷ್ಟತೆ ಕೊಡ್ತೀನಿ ಮೇಡಮ್. ಯಾಕೆಂದ್ರೆ ನಾನು ಕೊಳ್ಳೇಗಾಲ, ಚಾಮರಾಜನಗರ ಭಾಗದಲ್ಲಿ, ಈವನ್ ಮಂಡ್ಯದಲ್ಲೂ ಕೂಡ ಬಹುಸಂಖ್ಯಾತರು, ಶೆಡ್ಯೂಲ್ ಕಾಸ್ಟ್ ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ. ಬಟ್ ಇವತ್ತಿಗೂ ಕೂಡ ಅವರು ಜಾತಿ ಹೇಳುವಾಗ ತಮ್ಮ ಒರಿಜಿನಲ್ ಜಾತಿ, ಓಲೇರಿದ್ರೆ ಓಲೇರು ನಾವು ಕ್ರಿಶ್ಚಿಯನ್ ಆಗಿದ್ದೀವಿ ಅಂತಾರೆ, ಮಾದಿಗರಿದ್ರೆ ನಾವು ಮಾದಿಗರು ಕ್ರಿಶ್ಚಿಯನ್ ಆಗಿದ್ದೀವಿ. ಬೀದರ್, ಗುಲ್ಬರ್ಗ ಆ ಕಡೆಗೆ ಹೋದ್ರೆ ಅತಿ ಹೆಚ್ಚು ಮಾದಿಗ ಸಮುದಾಯ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿದೆ. ಬಟ್ ಅವರು ಚರ್ಚ್ಗಳಿಗೆ ಹೋಗ್ತಾರೆ. ಅಟ್ ದಿ ಸೇಮ್ ಟೈಮ್ ಏನೇನು ನಾವು ಮೂಲ ಹಬ್ಬಗಳನ್ನ ಮಾಡ್ತಾ ಇದೀವಿ, ಹೆಂಗೆ ಅವರು ಕ್ರಿಸ್ಮಸ್ ಆಚರಣೆ ಮಾಡ್ತಾರೆ, ಹಾಗೇನೆ ಮೂಲ ಹಬ್ಬಗಳನ್ನು ಕೂಡ ನಿರಂತರವಾಗಿ ಮಾಡ್ತಿದ್ದಾರೆ. ಜೊತೆಗೆ ನೋಡಿ, ಈ ರೀತಿ ಸಮೀಕ್ಷೆಗಳು ಬಂದಾಗ ಅವರು ಒರಿಜಿನಲಿ ಯಾವ ಧರ್ಮ ಅಂದ್ರೆ ಕ್ರಿಶ್ಚಿಯನ್ ಅಂತ ಹೇಳ್ತಾರೆ, ಬಟ್ ಜಾತಿ ಯಾವುದು ಅಂತ ಕೇಳಿದ್ರೆ ಒರಿಜಿನಲ್ ಕಾಸ್ಟೇ ಹೇಳ್ತಾರೆ. ಸೊ ಹಾಗಾಗಿ ಈ ಸಮೀಕ್ಷೆನಲ್ಲಿ ಆ ರೀತಿ ಬರೆದಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಅದನ್ನ ಅಕ್ಸೆಪ್ಟ್ ಮಾಡಬೇಕು. ಅವರು ನಾನು ಇದನ್ನ ಒಂದು ಸಾಮಾಜಿಕ ಸ್ಥಿತಿಗತಿಗಳಲ್ಲಿ ಅಡಿಯಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀನಿ ಸರ್. ಯಾಕೆ ಸಾಮಾಜಿಕ ಸ್ಥಿತಿಗತಿಗಳ ಅಡಿಯಲ್ಲಿ ನೋಡ್ಬೇಕಾಗುತ್ತೆ ಅಂತಂದ್ರೆ, ಒಬ್ಬ ಉದಾಹರಣೆಗೆ ಸರ್, ಒಬ್ಬ ಮಾದಿಗ ಅಥವಾ ಒಬ್ಬ ಬೋವಿ ಸಮಾಜಕ್ಕೆ ಸೇರಿದಂತ ವ್ಯಕ್ತಿ ಕ್ರಿಶ್ಚಿಯನ್ಗೆ ಮತಾಂತರ ಆಗಿದ್ದಾನೆ ಅಂದ್ರೆ, ಆತ ತಾನಿರುವಂತಹ ಧರ್ಮದಲ್ಲಿ ಆತನಿಗೆ
ಇರುವಂತ ಸಾಮಾಜಿಕ ಸ್ಥಿತಿಗತಿಗಳಿಂದ ಬೇಸತ್ತು ಆತ ಈ ಕ್ರಿಶ್ಚಿಯನ್ ಸಮುದಾಯಕ್ಕೆ ಮತಾಂತರಗೊಂಡಿರಬಹುದು. ಮೇಡಮ್ ಅದು ಒಂದು ಸಾಮಾಜಿಕ ಸ್ಥಿತಿಗತಿ ಅಲ್ವಾ? ಅದೊಂದು ಸಾಮಾಜಿಕ ಸ್ಥಿತಿಗತಿ ಅಲ್ವಾ? ಸಾಮಾಜಿಕ ಸ್ಥಿತಿಗತಿ ಬಗ್ಗೆ ಆಲೋಚನೆ ಮಾಡಕ್ಕೆ 30 ವರ್ಷದಿಂದ ನಮ್ಮ ಕ್ರೈಸ್ತ ಸಮುದಾಯದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಸರ್ಕಾರಗಳಿಗೆ ಮನವಿ ಈಗ ನೀವು ಮತಾಂತರಗೊಂಡಂತ ಕ್ರಿಶ್ಚಿಯನ್ ನಿಮ್ ಕ್ರಿಶ್ಚಿಯನ್ ಅಂತ ನೀವು ಒಪ್ಕೊಳ್ಳಲ್ವಾ? ಯಾಕೆ ಒಪ್ಕೊಳ್ಳ? ಇಷ್ಟಂಗ ಒಪ್ಕೊಂಡು ಜೊತೆಗೆ ಇಟ್ಕೊಂಡಿದ್ವಲ್ಲ. ಇವಾಗ ಇವ್ರು ತಾನೇ ಬೇರೆ ಮಾಡಿರೋದು. ಇದನ್ನ ಬೇರೆ ಮಾಡಿದ ಮೇಲೆ ಮಾಡಿಲ್ಲ, ನಮೂದಿಸಿದ್ದಾರೆ ಅಷ್ಟೇ. ನಮೂದಿಸಿದ್ದಾರೆ ಅಂತಂದ್ರೆ ಈಗ ಏನಾಗುತ್ತೆ, ಅವ್ರನ್ನ ತೆಗೆದುಕೊಂಡೋಗಿ ಏನೆಲ್ಲೋ ಸೇರಿಸಿದ್ದಾರೆ. ನಮ್ದು ಪ್ರಾಬ್ಲಮ್ ಇರೋದು ಹೇಳ್ಬಿಡ್ತೀನಿ, ಇದನ್ನ ಆಮೇಲೆ ಮಾತಾಡೋಣ. ನಮ್ಮ ಪ್ರಾಬ್ಲಮ್ ಇರೋದು ಮುಖ್ಯವಾಗಿ ಮೂಲ ಕ್ರೈಸ್ತರು ಅಂತ ಯಾರನ್ನ ನೀವು 11 ಲಕ್ಷ ಏನೋ ಮಾಡಿದಿರಲ್ಲ, ಆ ಸಂಖ್ಯೆನಲ್ಲಿ ನಮಗೆ ಪ್ರಾಬ್ಲಮ್ ಇದೆ. ಯಾಕೆ ಅಂತಂದ್ರೆ ನಮ್ಮ ಸಂಖ್ಯೆ, ನಮ್ಮ ಮೂಲ ಕ್ರೈಸ್ತರ ಸಂಖ್ಯೆ ಏನಂತ, ಮೂಲ ಕ್ರೈಸ್ತರು ಅಂದ್ರೆ ಮೂಲ ಯಾರು? ಕ್ರೈಸ್ತರು ಇಲ್ಲ ಮೇಡಮ್. ಮೂಲ ನನ್ನ ಪ್ರಕಾರ ಮೂಲ ಕ್ರೈಸ್ತರು ಅಂತ ಹೇಳೋದೇ ತಪ್ಪು ನನ್ನ ಪ್ರಕಾರ. ಒಂದ್ ಹೇಳ್ತೀನಿ ಕೇಳ್ಕೊಳ್ಳಿ. ಯಾರು ಈಗ ಮೂಲ ಕ್ರೈಸ್ತರು ಅಂದ್ರೆ? ಮೂಲ ಕ್ರೈಸ್ತರು ಅಂತಂದ್ರೆ ಯಾರು 3 ತಲೆಮಾರು 4 ತಲೆಮಾರಿಂದ ಇವಾಗ ಇವ್ರು ಯಾವ ಆಧಾರದ ಮೇಲೆ ಇವಾಗ ಮತಾಂತರಗೊಂಡ ಕ್ರೈಸ್ತರು ಅಂತ ಇದು ಮಾಡಿದ್ದಾರೆ? ಯಾವ್ದು ಮಾಡಿದ್ದಾರೆ? ಈಗ ಹಂಗ್ ಲೆಕ್ಕ ಹಾಕಿದ್ರೆ ಇರ್ತಕ್ಕಂಥ ಎಲ್ಲ ಕರ್ನಾಟಕದ ಎಲ್ಲಾ ಕ್ರೈಸ್ತರು ಹಿಂದೆ ಯಾವ್ದೋ ಒಂದು ಜಾತಿ ಇರುತ್ತವ ಅವ್ರ ಮುತ್ತಾತನಿಗೆ, ಹಂಗಂತ ಮೂಲ ಕ್ರೈಸ್ತರು ಅಂತ ಹೆಂಗ್ ಮಾಡಿದ್ರು ಅದನ್ನ ಕೇಳಕ್ ಬರ್ತಾ ಇದ್ದೀನಿ ನಾನು. ಈಗ ನೀವು ಮೂಲ ಕ್ರೈಸ್ತರು ಅಂತಾನೆ ಮಾಡಿದ್ರೆ ನಮ್ಮ ಹತ್ರ ಪ್ರತಿ ಚರ್ಚಲ್ಲಿ ನಮ್ಮ ದಾಖಲೆ ಇದೆಯಪ್ಪ. ನಮ್ಮ ಹತ್ರ ಹೆಚ್ಚು ಕಡಿಮೆ 15 ಲಕ್ಷಕ್ಕೂ ಮೇಲೆ ನಾವು ಬರೀ ನಮ್ಮ ಚರ್ಚ್ಗಳು ಇರ್ತಕ್ಕಂಥ ದಾಖಲೆ ಕೊಡ್ತೀವಿ ನಿನಗೆ. ನೀನು ಬಂದಿದ್ದೀರಿ, ಮಾಡಿದ್ದೀರಿ, ನೀವಿವಾಗ 30 ಲಕ್ಷ ಜನ ಹೊರಗಡೆ ಇಟ್ ಮಾಡಿದೀವಿ ಅಂತ ಹೇಳ್ತಾ ಇದ್ದೀರಿ. ಮುಖ್ಯವಾಗಿ 30 ಲಕ್ಷ ಜನ ಹೊರಗಡೆ ಇಟ್ ಮಾಡಿದೀವಿ ಅಂತ ಹೇಳ್ತಾ ನಿಮ್ಗೂ ಸಮಾಧಾನ ನಡೆ, ಅತ್ಲಾಗ ಯಾರಿಗೂ ಸಮಾಧಾನ ಇಲ್ಲ.